ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ವಿದ್ಯಾರ್ಥಿಗಳ 8ನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆ ಅಭ್ಯಾಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಪ್ರಾಕ್ಟೀಸ್ ಪೇಪರ್ ತಂದಿದ್ದೀನಿ. ಸೊ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಇದೇ ತರನಾಗಿರತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಿಮ್ಮ ಮಾರ್ಚ್ನಲ್ಲಿ ನಡೆಯಲಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಗೆ. ಹಿಂದಿನ ವಿಡಿಯೋ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದರ ವಿವರಣಾತ್ಮಕ ಉತ್ತರಗಳಿಗಾಗಿ ನಮ್ಮದೇ ಆಗಿರತಕ್ಕಂಥ SP ಕ್ರಿಯೇಷನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದ, ಅಲ್ಲಿ ನಾವು ಡಿಸ್ಕ್ರಿಪ್ಟಿವ್ ಕ್ವಶನ್ಗೆ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ಸೊ ನೋಡುವ ಗಣಿತದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಏನಿದೆ ಮತ್ತು ಅದರ ಉತ್ತರಗಳನ್ನು. ಮೊದಲ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಸೊ ತಮಗೆ ಗೊತ್ತೇ ಇದೆ. ಪ್ರಶ್ನೆ 1 ಗುಣಾಕಾರದ ಅನನ್ಯತಾಂಶ ಅಂತ ಕೇಳಿದ್ದಾರೆ. ಆಯ್ಕೆ ಕೊಟ್ಟಿದ್ದಾರೆ A0, B1, C-1, D 1/2 ಅಂತ ಇದೆ. ಸೊ ಗುಣಾಕಾರದ ಅನನ್ಯತಾಂಶ, ಸೊ ಆಪ್ಷನ್ ಬಿ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2 7ರ ಘನದ ಬಿಡಿ ಸ್ಥಾನದ ಅಂಕಿಯು ಅಂತ ಕೇಳಿದ್ದಾರೆ. 7ರ ಘನ ಆಗಬೇಕು, ಅದರ ಬಿಡಿ ಸ್ಥಾನದಲ್ಲಿ ಅಂಕಿ ಯಾವುದಾಗ್ತದೆ ಅಂತ ಕೇಳಿದ್ದಾರೆ. A3, B7, C1, D4. ಸರಿಯಾದ ಉತ್ತರ ಆಯ್ಕೆ A3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3 64ರ ಘನಮೂಲ ಯಾವುದು ಅಂತ ಕೇಳಿದ್ದಾರೆ. 64ರ ಘನಮೂಲ A8, B16, C4, D2. ಉತ್ತರ ಬರ್ತಕ್ಕಂಥದ್ದು C4 ಅಂತಕ್ಕಂಥದ್ದು 64ರ ಘನಮೂಲ ಆಗದ. ಪ್ರಶ್ನೆ 4 y-6 = 5 ಆದರೆ y-ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಆಯ್ಕೆಗಳಿದಾವೆ. ಎಸ್ A6, B5, C11, D-5. ಸೊ ಈ ಕಡೆ ಮೈನಸ್ ಇದ್ದದ್ದು ಈ ಕಡೆ ಹೋದ್ರೆ ಪ್ಲಸ್ ಆಗ್ತದೆ. 5 ಮತ್ತು 6 ಕೂಡಿಸಿದ್ರಿ 11 ಆಗ್ತದೆ. ಸೊ 4ರಲ್ಲಿ ಇರ್ತಕ್ಕಂಥ ಉತ್ತರ ಏನಾಗ್ತದಪ್ಪ ಅಂದ್ರೆ C11 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 5 3:7 ಡಿವೈಡೆಡ್ ಬೈ 3:2 ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 3ರ ಸ್ಕ್ವೇರ್ 7 ಇದೆ, ಡಿವೈಡೆಡ್ ಬೈ 3ರ ವರ್ಗ 2 ಇದೆ. ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. A3, B27, C81, D243. ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ D243 ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 6 4ರ 4:3 × 4:5 × 4:12 ಸಂಕ್ಷಿಪ್ತ ರೂಪ ಏನಾಗ್ತದೆ ಅಂತ ಕೇಳಿದ್ದಾರೆ. A 4:20, B 64:20, C 2:20, D 4:18 ಅಂತ ಇದೆ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ A 4:20 ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 7 4x² - 9y² ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಇದಾವೆ. 4x + 9y, 4x - 9y, B -5x² y², C 2x - 3y, D 2x + 3y, 2x - 3y ಇದೆ. ಸೊ ದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಪ್ಪ ಅಂತಂದ್ರೆ 4x + 9y, 4x - 9y ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8ರಲ್ಲಿ ವಜ್ರಾಕೃತಿಯಲ್ಲಿ 4 ಒಳಕೋನಗಳ ಮೊತ್ತ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. 360 ಡಿಗ್ರಿ, 180 ಡಿಗ್ರಿ, 90 ಡಿಗ್ರಿ, 60 ಡಿಗ್ರಿ. ಸೊ ವಜ್ರಾಕೃತಿಯಲ್ಲಿ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ. ಎ ಈಸ್ ದ ರೈಟ್ ಆಪ್ಷನ್. ಮುಂದಿನ ಪ್ರಶ್ನೆ 9 ಒಂದು ಚತುರ್ಭುಜದ 3 ಕೋನಗಳು ಕ್ರಮವಾಗಿ 70 ಡಿಗ್ರಿ, 80 ಡಿಗ್ರಿ, 110 ಡಿಗ್ರಿ ಆದರೆ 4ನೇ ಕೋನ ಎಷ್ಟಿರ್ತದ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ 9ರಲ್ಲಿ 100 ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. 9ರ ಉತ್ತರ C 100 ಡಿಗ್ರಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 10 ಈ ಕೆಳಗಿನವುಗಳಲ್ಲಿ ನಿಯಮಿತ ಚತುರ್ಭುಜ ಯಾವುದು ಅಂತ ಕೇಳಿದ್ದಾರೆ. ಚೌಕ, ಆಯತ, ವಜ್ರಾಕೃತಿ, ಪತಂಗ.
ಸೊ ಸರಿಯಾದ ಉತ್ತರ ಬರ್ತದ ಚೌಕ ಅಂತಕ್ಕಂಥದ್ದು ಒಂದು ನಿಯಮಿತ ಚತುರ್ಭುಜಕ್ಕೆ ಉದಾಹರಣೆ ಆಗದ. ಒಂದು ನಿರ್ದಿಷ್ಟ ಚತುರ್ಭುಜ ರಚಿಸಲು ಬೇಕಾಗಿರುವ ಕನಿಷ್ಠ ಅಳತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 6, 10, 4, 5. ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ 4 ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 12. ಅಂಚಿನ ಉದ್ದ 10 ಸೆಂಟಿಮೀಟರ್ ಇರುವ 2 ಚೌಕ ಘನಗಳನ್ನು ಒಂದರ ಪಕ್ಕ ಒಂದನ್ನಿರಿಸಿ ಆಯತ ಘನವನ್ನ ಮಾಡಲಾಗಿದೆ. ಹಾಗಾದರೆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. 12ರಲ್ಲಿ ಸರಿಯಾದ ಉತ್ತರ ಬರ್ತದ ಎಸ್ ಬಿ 1000 cm² ಅಂತಕ್ಕಂಥದ್ದು ಸರಿಯಾದ ಉತ್ತರ. 13. ಒಂದು ಆಯತ ಘನದ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 20 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆದರೆ ಆಯತ ಘನದ ಘನಫಲ ಎಷ್ಟು ಅಂತ ಕೇಳಿದ್ದಾರೆ. 13ರಲ್ಲಿ ಸರಿಯಾದ ಉತ್ತರ 800 cm³ ಅಂತಕ್ಕಂಥದ್ದು ಸರಿಯಾದ ಉತ್ತರ. 14. ಒಂದು ಸಿಲಿಂಡರ್ನ ತ್ರಿಜ್ಯ r ಮತ್ತು ಎತ್ತರ h ಆದರೆ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಚದರಮಾನಗಳಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. 14ರಲ್ಲಿ πr² h ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 15. √81 ಪ್ಲಸ್ √121 ಬೆಲೆಯನ್ನು ಕಂಡುಹಿಡಿಯಬೇಕಾಗಿತ್ತು. ಅದರ ಉತ್ತರ ಬರ್ತದೆ D20 ಅಂತಕ್ಕಂಥದ್ದು ಸರಿಯಾದ ಉತ್ತರ. 16ನೇ ಪ್ರಶ್ನೆ a⁴m × b⁴m = ಕೇಳಿದ್ದಾರೆ. ಅದೇನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಗ್ತದ ಎಸ್ 16ರಲ್ಲಿ ಆಪ್ಷನ್ ನಂಬರ್ ಸಿ ab⁴m ಅಂತಕ್ಕಂಥದ್ದು ಸರಿಯಾದ ab⁴m ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 17ರಲ್ಲಿ x+a x+b ಸಮವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ x² + x a+b + ab ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 18. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ ಅಂತ ಕೇಳಿದ್ದಾರೆ. 18ರಲ್ಲಿ ಮೂಲ ಬಿಂದುವಿನ ನಿರ್ದೇಶಾಂಕಗಳು xy ಆಗಿರ್ತವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪಕ್ಕದಲ್ಲಿರುವ ನಕ್ಷೆ ಹೆಸರನ್ನು ಕೇಳಿದ್ದಾರೆ. 19ರಲ್ಲಿ ಅದಿರ್ತಕ್ಕಂಥದ್ದು ಜೋಡಿ ಸ್ತಂಭ ನಕ್ಷೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. 20ರಿಂದ 30ರಲ್ಲಿ ಬರ್ತಕ್ಕಂಥ ವರ್ಗಾಂತರದ ಗಾತ್ರಗಳನ್ನು ತಮಗೆ ಕೇಳಿದ್ದಾರೆ. ಅದರಲ್ಲಿ 20ರಿಂದ 30ರಲ್ಲಿ ಬರ್ತಕ್ಕಂಥ ವರ್ಗಾಂತರದ ಗಾತ್ರ ಸರಿಯಾದ ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ 10 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ತಾವುಗಳು ಉತ್ತರಗಳನ್ನು ಕೊಡಬೇಕು ಆಗ್ತದೆ. ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೋಸ್ಟನ್ನು ಮಾಡ್ತೀವಿ ಅಂತ ಹೇಳ್ತಾ ಸೊ ನೋಡ್ಕೊಂಡು ಬನ್ನಿ. 21ರಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ, ಸುಲಭೀಕರಿಸಿದೆ. ನೆಕ್ಸ್ಟ್ ಘನಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಥವಾ ಎಸ್ 392 ಬಗ್ಗೆ ಒಂದಿತ್ತು. ಸಮಾಂತರ ಚತುರ್ಭುಜದ ಲಕ್ಷಣಗಳು ಮತ್ತು ಐಲರ್ನ ಸೂತ್ರಗಳನ್ನು ಪರಿಶೀಲಿಸಬೇಕಿತ್ತು. ಇಲ್ಲಿ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿಯಬೇಕಿತ್ತು. ಇದನ್ನು ಸುಲಭೀಕರಿಸಬೇಕಿತ್ತು 24ರಲ್ಲಿ. 25ರಲ್ಲಿ ವಿಸ್ತರಿಸಿ ಮತ್ತು ಅಪವರ್ತಿಸಿ. 26ರಲ್ಲಿ ಒಂದು ABCD ಚತುರ್ಭುಜ ರಚಿಸಬೇಕು. ಕೊಟ್ಟ ದತ್ತಾಂಶಕ್ಕೆ 3 ಅಂಕಕ್ಕೆ ಇತ್ತು. ಲಾಸ್ಟ್ ಎಸ್ ನಕ್ಷಾ ಹಾಳೆಯಲ್ಲಿ ಬಿಂದುಗಳನ್ನು ಗುರುತಿಸಲಿಕ್ಕೆ ಕೊಟ್ಟಿದ್ರು. ಮುಂದೆ ಆಯತ ಸುತ್ತಳತೆಯ ಉದ್ದ ಮತ್ತು ಅಗಲ ಕಂಡುಹಿಡಬೇಕಿತ್ತು. ಇದಕ್ಕೆ ಒಂದು ಪೈನಕ್ಷೆಯನ್ನು ತಯಾರಿಸಬೇಕಿತ್ತು. ಇಷ್ಟು ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನಿತ್ತು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.